ಬಾಸ್ ಟಿವಿ ವೀಕ್ಷಕರೆಲ್ಲರಿಗೂ ಮಂಜುನಾಥ್ ಭಟ್ ಗುರುಜಿ ಮಾಡುವ ನಮಸ್ಕಾರಗಳು. ಡಿಸೆಂಬರ್ ಮಾಸ ಭವಿಷ್ಯ ತುಲಾರಾಶಿಯಲ್ಲಿ ಇರತಕ್ಕಂಥ ವ್ಯಕ್ತಿಗಳಿಗೆ ಅತ್ಯಂತ ಶುಭ ಫಲಗಳು ಪ್ರಾಪ್ತಿಯಾಗಿದೆ. ಭಾಗ್ಯದಲ್ಲಿ ಗುರುವಿನಿಂದ ಭಾಗ್ಯೋದಯ ಆಗುತ್ತೆ. ಆರ್ಥಿಕ ಸಂಕಷ್ಟದಿಂದ ಪರಿಹಾರ ಆಗಬಹುದು. ಆರ್ಥಿಕ ಸಂಕಷ್ಟ ಏನೇ ಬಂದರೂ ಕೂಡ ಪರಿಹಾರ ಮಾಡಿಸಿಕೊಳ್ಳುವಂಥ ಯೋಗ ಇದೆ. ಸ್ವಲ್ಪ ಪ್ರಯತ್ನ ಪಟ್ಟರೆ ಸಾಕು, ನಿಮಗೆ ಕೆಲಸ ಬೇಕು ಅಂದರೆ ಕೆಲಸ ಸಿಗುತ್ತೆ, ಉದ್ಯೋಗದಲ್ಲಿ ಯಶಸ್ಸು ಸಿಗುತ್ತೆ. ಫಾರಿನ್ ಟ್ರಿಪ್ಗೆ ಹೋಗ್ಬೋದು, ಫಾರಿನ್ಗೆ ಹೋಗಿ ಹೊರದೇಶಕ್ಕೆ ಹೋಗಿ ಕೆಲಸ ಮಾಡುವಂಥ ಯೋಗ ಇದೆ. ಮತ್ತು ದುಡ್ಡು ಕಾಸು ನಿಮಗೆ ಸಿಗುವಂಥ ಯೋಗ ಇದೆ. ಯಾವುದಾದ್ರು ಹಿಂದಿನ ದುಡ್ಡು ಕಾಸು ಬರೋದಿದ್ರೆ, ಅಂದರೆ ನಿಮ್ಮ ಪೂರ್ವಜರು ಏನಾದರೂ ನಿಮಗೆ ಕೊಡಬೇಕಾದಿದ್ದರೆ ಕೊಡ್ತಾರೆ. ತಂದೆ ತಾಯಿ ನಿಮಗೇನೋ ಗಿಫ್ಟ್ ಕೊಡಬೇಕು ಅಂದರೆ ಕೊಡ್ತಾರೆ. ಸೈಟು ಮನೆ ಫ್ಲಾಟು ಕೊಡಬೇಕು ಅಂತ ಕೊಡುವಂಥದ್ದಿದ್ದರೆ, ಅತ್ತೆ ಮಾವ ಕೊಡೋದಿರಲಿ, ಗಂಡ ಹೆಂಡತಿ ಕೊಡೋದ್ರಿ, ಗಿಫ್ಟ್ ಅಂತ ಯಾರಾದರೂ ಮನಸ್ಪೂರ್ವಕವಾಗಿ ಪ್ರೀತಿಯಿಂದ ಕೊಡೋದಿದ್ದರೆ ಅದು ಸಿಗುವಂಥ ಯೋಗ ಕೂಡ ಇದೆ. ಆರ್ಥಿಕ ಸಂಕಟ ಪಾರಾಗೋದು ಅಂದರೆ ನಿಮಗೆ ಯಾವುದು ಬರಬೇಕಾದ ದುಡ್ಡು ಕಾಸು ಎಲ್ಲ ಬರುತ್ತೆ. ನೀವು ಕೊಡಬೇಕಾದ ಕೊಟ್ಟರೆ ನಿಮಗೆ ಕೇಳೋರು ಕೊಡಲ್ಲ, ನಿಮಗೆ ಬರಬೇಕಾದ ಬಂದದ್ದು ನಿಮಗೆ ಮನಃಶಾಂತಿ ಸಿಗುತ್ತೆ. ಕೆಲಸದಲ್ಲಿ ನಿಮಗೆ ಒಂದು ನಿರಾಳ ಆಗುತ್ತೆ. ನಿರಾಳ ಅಂತ ನಮ್ಮ ಜೀವನದಲ್ಲಿ ನಾವು ಆರಾಮಾಗಿದ್ದೀವಿ ಅಂತ ಅನಿಸುತ್ತೆ, ನಿಮಗೆ ಕಂಫರ್ಟಬಿಲಿಟಿ ಬರುತ್ತೆ. ಪಿತ್ರಾಯುತ ಆಸ್ತಿ ನಿಮಗೆ ಸಿಗುವಂಥ ಯೋಗ ಇದೆ. ಪ್ರಯತ್ನ ಪಟ್ಟರೆ ಪಿತ್ರಾಯುತ ಆಸ್ತಿ ಸಿಗುತ್ತೆ. ಅಣ್ಣ ತಮ್ಮದರು ದಾಯಾದಿಗಳು ಮನೆಯಲ್ಲಿ ಮನೆತನದಲ್ಲಿ ನಿಮಗೆ ಒಳ್ಳೆ ಹೆಸರಿರುತ್ತೆ. ನಿಮ್ಮ ಹತ್ರ ಎಲ್ಲರೂ ಕೇಳ್ತಾರೆ. ಮನೆಯಲ್ಲಿ ನಿಮ್ಮ ಕುಟುಂಬದಲ್ಲಿ ನಿಮ್ಗೆ ಒಳ್ಳೆ ಗೌರವ ಮತ್ತು ಸ್ಥಾನಮಾನ ಗೌರವ ನಿಮಗೆಲ್ಲ ನಿಮ್ಮ ಕುಟುಂಬದಲ್ಲಿ ನಿಮಗಿರುತ್ತೆ. ಮತ್ತು ಹೊರಗಡೆನೂ ಕೂಡ ಗೌರವ ಮತ್ತು ಕಾಂಚನ ನಿಮ್ಮ ದುಡ್ಡು ಕಾಸಿನ ಹಣಕಾಸಿನ ಅನುಕೂಲ ಮತ್ತು ಬುದ್ಧಿಭೂತ ಒಳ್ಳೆಯ ಯೋಚನೆ, ಒಳ್ಳೆಯ ಚಿಂತನೆಯನ್ನು ಸಮಾಜಕ್ಕೆ ಕೊಡ್ತಕ್ಕಂಥದ್ದು ನಿಮ್ಮ ಕುಟುಂಬದಲ್ಲಿ ನಿಮಗೆ ವಿಶೇಷವಾದ ಒಂದು ಬಲ ಇದೆ ಅಂತ ಹೇಳ್ತೀನಿ. ಹಾಗಾಗಿ ಈ ತುಲಾರಾಶಿಯವರಿಗೆ ಒಳ್ಳೆಯ ಫಲ ಇದೆ ಅಂತ ಹೇಳ್ತೀನಿ. ಮತ್ತು ಮನೆ, ಕಾರು, ಪ್ಲಾಟು ತೆಗೆದುಕೊಳ್ಳೋಕ್ಕೆ ಸ್ವಲ್ಪ ಮಧ್ಯಮ ಫಲ ಅಂತ ಹೇಳ್ತೀವಿ. ಸಾಮಾನ್ಯವಾಗಿ ನೀವು ಪ್ರಯತ್ನ ಪಟ್ಟರೆ ಮಾಡ್ಬೋದು, ಬಟ್ ಅವಶ್ಯಕತೆ ಇದ್ದರೆ ಇದು ತೊಗೊಳ್ಳಿ. ಇಲ್ಲಾಂದರೆ ಅನವಶ್ಯಕವಾಗಿ ಏನೋ ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ಹೋಗಬೇಡಿ. ಅಂದರೆ ತುಂಬ ಎಲ್ಲ ಸಾಲ ಮಾಡಿ 75% ಸಾಲ ಮಾಡೋಕ್ಕೆ ಹೋಗಬೇಡಿ. 50% ಸಾಲ ಮಾಡಿ ತಾವು ಏನು ಬೇಕಾದ್ರೂ ಅಸೆಟ್ ಮಾಡ್ಬೋದು, ನಿಮಗೆ ತೊಂದರೆ ಆಗೋಲ್ಲ. ಮಕ್ಕಳ ವಿದ್ಯಾಭ್ಯಾಸ ಸ್ವಲ್ಪ ಅಡೆತಡೆ ಇರುತ್ತೆ, ನಿಧಾನ ಓದ್ತಾರೆ. ಯಾಕೆಂದರೆ ಮಕ್ಕಳ ಬುದ್ಧಿಸ್ಥಾನದಲ್ಲಿ ರಾಹು ಇದ್ದಾನೆ. ಹಾಗಾಗಿ ಸ್ವಲ್ಪ ಮಟ್ಟಿಗೆ ಬುದ್ಧಿಯಲ್ಲಿ ಚುರುಕು ಜಾಸ್ತಿ ಇರುತ್ತೆ, ನೆನಪಿನ ಶಕ್ತಿ ಸ್ವಲ್ಪ ಕಡಿಮೆ ಇರ್ಬೋದು. ಮಕ್ಕಳು ನೆನಪಿನ ಶಕ್ತಿ ಕಮ್ಮಿ ಇದ್ದರೆ ಅದಕ್ಕೆ ಸಂಬಂಧಪಟ್ಟಂತೆ ಏನಾದ್ರು ಪರಿಹಾರ ಮಾಡ್ಕೊಳ್ಳಿ. ಜಾತಕವನ್ನು ಪರಿಶೀಲನೆ ಮಾಡ್ಕೊಳ್ಳಿ. ತುಂಬ ಓದ್ತಾರೆ ಮಕ್ಕಳು, ಆದರೆ ನೆನಪಿರೋದಿಲ್ಲ. ನಮ್ಮ ಮಗ ತುಂಬ ಓದ್ತಾನೆ, ಎಲ್ಲ ಪ್ರಶ್ನೆಗೂ ಆನ್ಸರ್ ಬರುತ್ತೆ, ಅದು ಎಕ್ಸಾಮ್ಗೆ ಹೋದಾಗ ಅವನಿಗೆ ಮರ್ತೋಗ್ತದೆ. ಈ ಥರ ಕಂಟೆಂಟ್ಗಳು ಸಾಧ್ಯ ಆಗ್ಬೋದು, ಬರ್ಬೋದು. ಅದನ್ನು ಸ್ವಲ್ಪ ನೋಡಿಕೊಂಡು ಜಾತಕ ನೋಡಿ ಪರಿಶೀಲನೆ ಮಾಡಿಕೊಂಡು ಅದು ಸಂಬಂಧಪಟ್ಟಂತೆ ಸಣ್ಣ ಪುಟ್ಟ ಪರಿಹಾರ ಮಾಡ್ಕೊಳ್ಳಿ. ನಿಮ್ಮ ತೊಂದರೆಗಳು ಪರಿಹಾರ ಆಗುತ್ತೆ. ಕೋರ್ಟು ಕಚೇರಿ ವ್ಯಾಜ್ಯದಲ್ಲಿ ಶತ್ರುಧ್ವಂಸ ಆಗ್ತದೆ. ನೀವು ಯಾವ ಕೆಲಸಕ್ಕೆ ಹೋದ್ರು ಅಂತ ಶತ್ರುಗಳನ್ನು ನಿಗ್ರಹ ಮಾಡುವಂಥ ಯೋಗ ನಿಮಗೆ ಇದೆ. ಆರೋಗ್ಯದಲ್ಲಿ ಸ್ವಲ್ಪ ಏರ್ಪೇರಾಗುವಂಥ ಯೋಗ ಇದೆ. ಶೀತಕ್ಕೆ ಸಂಬಂಧಪಟ್ಟಂತೆ ಅದನ್ನು ಸರಿ ಮಾಡ್ಕೊಳ್ಳಿ. ಎಲ್ಲ ಕೆಲಸ ನಿಮಗೆ ಬ್ಯಾಲೆನ್ಸ್ ಮಾಡೋಕ್ಕಾಗಲ್ಲ, ಸ್ವಲ್ಪ ಹಿಂದೆ ಮುಂದೆ ಆಗುತ್ತೆ. ತಾಳ್ಮೆಯಿಂದ ಇದ್ದು ಅದನ್ನು ಸಮಯ ಬಂದಾಗ ಸರಿ ಮಾಡ್ಕೊಳ್ಳಿ. ದಾಂಪತ್ಯದಲ್ಲಿ ಸಣ್ಣ ಪುಟ್ಟ ರಗಳೆ ಕಿರಿಕಿರಿ ಇದ್ದರೆ ಅದನ್ನು ಕೂತ್ಕೊಂಡು ಮಾತಾಡಿ ಸರಿ ಮಾಡ್ಕೊಳ್ಳಿ. ಆ ಸಮಸ್ಯೆಯಿಂದ ಹೊರಗಡೆ ಬರ್ಬೋದು. ನಿಮ್ಮ ಆಯುಷ್ಯ ಪ್ರಮಾಣ ತುಂಬ ಚೆನ್ನಾಗಿರುತ್ತೆ, ಅದು ತೊಂದರೆ ಇಲ್ಲ. ಭಾಗ್ಯೋದಯ ಆಗುತ್ತೆ. ನಿಮಗೆಲ್ಲ ರೀತಿಯ ಏನೇನು ಪೆಂಡಿಂಗ್ ಕೆಲಸ ಇದೆ, ಏನೇನೋ ಮಾಡಬೇಕು ಅಂದ್ಕೊಂಡಿರ್ತೀರ, ಮುಂದೆ ಏನು ಮಾಡಬೇಕು, ಏನೇನೋ ಮಾಡಬೇಕು, ನನ್ನ ಜೀವನದಲ್ಲಿ ಅಚೀವ್ ಮಾಡಬೇಕು, ಸಂಪಾದನೆ ಮಾಡಬೇಕು, ಮಕ್ಕಳಿಗೆ ಒಳ್ಳೇದು ಮಾಡಬೇಕು, ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಕೊಡಬೇಕು, ಮಕ್ಕಳಿಗೆ ಮನೆ ಕಟ್ಟಿಕೊಡಬೇಕು, ಮಕ್ಕಳಿಗೆ ಜೀವನಕ್ಕೆ ಏನೋ ಒಂದು ದಾರಿ ಮಾಡಿಕೊಡ್ಬೇಕು, ಇಂಥರದ್ದೆಲ್ಲ ನಿಮ್ಮ ದಾಂಪತ್ಯದಲ್ಲಿ ಇರ್ತದೆ. ಅದೆಲ್ಲ ಕೈಗೂಡುವಂಥ ಯೋಗ ಈಗ ಪ್ರಾಪ್ತಿಯಾಗಿದೆ. ನೀವು ಏನು ಮಾಡಿದ್ರೂ ಕೂಡ ನಿಮಗೆ ಕೈಗೂಡುತ್ತೆ. ದೈವಾನುಗ್ರಹ ನಿಮಗೆ ಪ್ರಾಪ್ತಿಯಾಗಿದೆ. ಗುರುವಿನ ಪೂರ್ಣ ಅನುಗ್ರಹ ನಿಮಗಿದೆ. ಮತ್ತು ತಂದೆ ತಾಯಿಗಳು ಮಾಡಿರ್ತಕ್ಕಂಥ ಪುಣ್ಯ, ಹಿಂದಿನ ಪೂರ್ವಜರು ಮಾಡಿರ್ತಕ್ಕಂಥ ಪುಣ್ಯದ ಫಲವು ಕೂಡ ನಿಮಗೆ ಈಗ ಸಿಗುವಂಥ ಆ ಫಲವು ನಿಮಗೆ ಅನುಭವಿಸುವಂಥ ಯೋಗ ಇರೋದ್ರಿಂದ ನಿಮಗೆಲ್ಲ ಕಷ್ಟಗಳು ಪರಿಹಾರ ಆಗುತ್ತೆ. ಇನ್ನು ಸಿನಿಮಾ ಇಂಡಸ್ಟ್ರಿಯಲ್ಲಿ ಅವರಿಗೆ ಮತ್ತು ರಾಜಕೀಯ ವರ್ಗದಲ್ಲಿ ಇರತಕ್ಕಂಥವರಿಗೆ, ವಿದ್ಯಾರ್ಥಿಗಳಿಗೆ, ಅಧ್ಯಾಪಕರಿಗೆ, ನ್ಯಾಯವಾದಿಗಳಿಗೆ, ಪತ್ರಕರ್ತರಿಗೆ ಒಳ್ಳೆಯ ಶುಭಫಲಗಳು ಪ್ರಾಪ್ತಿಯಾಗುತ್ತೆ. ಇನ್ನು ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಮಾಡ್ತಕ್ಕಂಥ ವ್ಯಕ್ತಿಗಳಿಗೆ ಸಿಮೆಂಟು, ಜಲ್ಲಿ, ಪೆಟ್ರೋಲಿಯಂ ಮತ್ತು ಇಂಡಸ್ಟ್ರಿ ಬಿಸ್ನೆಸ್ ಮಾಡ್ತಕ್ಕಂಥ ವ್ಯಕ್ತಿಗಳಿಗೆ ಸಾಮಾನ್ಯ ಮಧ್ಯಮ ಫಲ ಇದೆ ಅಂತ ನಾವು ಹೇಳ್ತೀವಿ. ಇನ್ನು ದಿನಸಿ ಅಂಗಡಿ ಇಟ್ಕೊಂಡವರಿಗೆ, ಗ್ರಂಥಿಗೆ ಅಂಗಡಿ ಕೆಲಸಗಳನ್ನು ಮಾಡ್ತಕ್ಕಂಥವ್ರಿಗೆ, ಇನ್ನು ಪ್ರಿಂಟಿಂಗ್ ಪ್ರೆಸ್ ಇಟ್ಕೊಂಡಿರ್ತಕ್ಕಂಥವ್ರಿಗೆ, ಸಂಘ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಕ್ಕಂಥ ವ್ಯಕ್ತಿಗಳಿಗೆ, ಕೋಆಪರೇಟಿವ್ ಸೊಸೈಟಿಗಳಲ್ಲಿ ಕೆಲಸ ಇರ್ತಕ್ಕಂಥವ್ರಿಗೆ, ಹಣಕಾಸಿನಲ್ಲಿ ಉದ್ಯಮ ಮಾಡ್ತಕ್ಕಂಥವರಿಗೆ ಮಧ್ಯಮ ಫಲ ಅಂತ ನಾವು ಹೇಳ್ತೀವಿ. ಸಾಮಾನ್ಯವಾಗಿ ಎಲ್ಲರಿಗೂ ಕೂಡ ಒಂದು ಮಧ್ಯಮ ಫಲ ಮತ್ತು ಕೆಲವು ಜನಕ್ಕೆ ಉತ್ತಮ ಫಲ ಇವೆಲ್ಲ ಇದೆ. ಹಾಗಾಗಿ ಒಂದು ಜಾತಕ ನೋಡಿಸ್ಕೊಂಡ್ರೆ ನಿಮಗೆ ಎಲ್ಲ ರೀತಿಯ ಶುಭ ಫಲಗಳು ಪ್ರಾಪ್ತಿಯಾಗುತ್ತಾ ಇಲ್ವ ಅಂತ ಗೊತ್ತಾಗುತ್ತೆ. ಹಾಗಾಗಿ ಈ ತುಲಾರಾಶಿ ಇರ್ತಕ್ಕಂಥ ವ್ಯಕ್ತಿಗಳಿಗೆ ಸಾಮಾನ್ಯ ಉತ್ತಮ ಫಲನೇ ಇದೆ ಅಂತ ನಾವು ಹೇಳ್ತೀವಿ. ಒಂದು ವೇಳೆ ಕಷ್ಟದಲ್ಲಿ, ತೊಂದರೆಯಲ್ಲಿ, ಸಮಸ್ಯೆಯಲ್ಲಿ ಇದ್ದರೆ ಅದು ಸಂಬಂಧಪಟ್ಟಂತೆ ಹತ್ತಿರಲಿರ್ತಕ್ಕಂಥ ಅಮ್ಮನವರ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಶುಕ್ರವಾರ ದಿವಸ ಅರ್ಚನೆ ಮಾಡೋದ್ರಿಂದ ನಿಮ್ಮೆಲ್ಲ ಕಷ್ಟ ನಷ್ಟ ದುಃಖಗಳು ಪರಿಹಾರ ಆಗುತ್ತೆ. ಶುಭವಾಗಲಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.